ನನಗೆ ದೇವರ ಮೇಲೆ ವಿಶ್ವಾಸ ಇದೆ, ಕನ್ನಡ ನಾಡಿನ 6.5 ಕೋಟಿ ಜನತೆ ವಿಶ್ವಾಸ ಇದೆ. ಇವನಾರವ ಎನಿಸಿದರಯ್ಯ, ನಮ್ಮವ ಎನಿಸಯ್ಯ ಅಂತ ನನ್ನ ಜನ ಅವರ ಹೃದಯದಲ್ಲಿ ನಾನಿದ್ದೇನೆ. ಏನೂ ಇಲ್ಲ, ಆರೋಗ್ಯ ಚೆನ್ನಾಗಿದೆ. ಈಗ ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ನಿರಂತರ ಆರೋಪ ಮಾಡ್ತಾ ಇದ್ದಾರೆ. ಜನ ಸೂಪರ್ ಸಿಎಂ, ಮತ್ತೊಂದು ಕಡೆಗೆ ವರ್ಗಾವಣೆ ವಿಚಾರದಲ್ಲಿ ಮಾತಾಡಿದ್ದಾರೆ ಅನ್ನೋ ವಿಡಿಯೋ. ಏನ್ ಸಂದೇಶ ಸರ್, ಏನು ಅಂತ? ಸಣ್ಣತನ ಇಷ್ಟೇ ಅನ್ನೋದು. ಯಾರದು ಸಣ್ಣತನ? ಯಾರದ್ದು ಹೇಳ್ದವ್ರದ್ದು? ಯತೀಂದ್ರ ಅವರ ಅಪ್ಪರ ಕ್ಷೇತ್ರ ನೋಡ್ಕೋತಾ ಇದ್ದಾನೆ, 3 ಸ್ಕೂಲ್ಗಳ ಬಗ್ಗೆ ಮಾತಾಡಿದ್ದಾನೆ. ನಿಮ್ಮ ಮಕ್ಕಳು ಏನ್ ಮಾಡಿದ್ರು ಅಂತ ಗೊತ್ತಿಲ್ಲ ದೇಶದ ಜನಕ್ಕೆ. ನಾವೆಲ್ಲ ಆ ಮಟ್ಟಕ್ಕೆ ಹೋಗಬಾರದು. ಈ ಓಲೆ ನೀವು ಶೆಟ್ರಿಗೆ ಟಿಕೆಟ್ ಕೊಟ್ರಿ, MLC ಯಾವ ಶೆಟ್ರ್ ಅವರು? ಶರವಣ ಆರ್ಯವೈಶ್ಯ. ದೇವ್ರ ತಲೆ ಮೇಲೆ ಕೈ ಇಟ್ಟು, ನಿಮ್ಮ ಮಗನ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡ್ತೀರಾ ₹1 ನಾನು ತಗೊಂಡಿಲ್ಲ ಅವ್ರ ಹತ್ರ ಅಂತ? ಇದೇ ನಿಮಗೆ? ಇವೆಲ್ಲ ನೀವು ಮಾಡಿ, ನಿಮಗೂ ಮಗ ಇದ್ದಾನೆ ಒಬ್ಬ. ಸಿದ್ದರಾಮಯ್ಯವ್ರಿಗೂ ಒಬ್ಬನೇ ಮಗ ಇರೋದು, ಒಬ್ಬ ಮಗ ತೀರ್ಕೊಂಡು ಹೋದ ಪಾಪ. ಏನೋ ಈ ಹುಡುಗ ಬೆಳೀತಾ ಇದ್ದಾನೆ. ನನ್ನ ಮಗ ಬೆಳೆದಾಗ ನೀನು ಬೆಳೆಯಪ್ಪ ಅಂತೇಳಿ ಇವನು ಅವನಿಗೆ ಬೆಂತಟ್ಟೋದು ಬಿಟ್ಟು ಸೂಪರ್ CM, DCM ಸಣ್ಣತನದ ಪರಮಾವಧಿ ಇದು. ಸೆಷನ್ ಶುರು ಆಯ್ತಲ್ಲ ಇವತ್ತು? ಡಿಸೆಂಬರ್ 4ರಿಂದ ಬೆಳಗಾಂ. ಅಲ್ಲ, ಇವತ್ತೇನೋ ಒಂದು ಮೀಟಿಂಗ್ ನಡೀತಾ ಇದೆ ಬೆಳಗಾಮಲ್ಲಿ ಅಂತಿದ್ದಾರೆ. ಎಲ್ಲ ಬೆಳಗಾವಿ ಹೋಗಿದ್ದಾರೆ. ಬೆಳಗಾಮಲ್ಲಿ ಅಲ್ಲ ಸರ್, ವಿಜಯಪುರದಲ್ಲಿ ಸಿಎಂ ಸಹಕಾರ ಸಮಾರೋಪ. ಅದ್ರಲ್ಲಿ GT ದೇವೇಗೌಡರು ಅವರೇ. ರಾಜಣ್ಣ. ನ್ಯಾಷನಲ್ ಎಕ್ಸಿಕ್ಯೂಟಿವ್ ಆದಂತ ತೀರ್ಮಾನ, ಬಿಜೆಪಿ ಜೊತೆಲೆ ಕುಮಾರಸ್ವಾಮಿ ಹೋಗಿ ಮಾಡಿರ್ತಕ್ಕಂಥ ತಪ್ಪು ನಮ್ಮ ಪಕ್ಷದ ಸಿದ್ಧಾಂತಕ್ಕೆ ಒಪ್ಪಿಗೆ ಆಗುವಂಥದ್ದಲ್ಲ. ಆದ್ರಿಂದ 9ನೇ ತಾರೀಕು ತನಕ ನಿಮಗೆ ಟೈಮ್ ಕೊಡ್ತೀವಿ. ನೀವು ಕೂಡಲೇ ಬದಲಾವಣೆ ಮಾಡದೇ ಇದ್ರೆ ನಾವು ನಮ್ಮ ನಿರ್ಣಯ ತಗೋತೀವಿ. ಇದನ್ನ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಅಲ್ಲಿ ಆಗಿರ್ತಕ್ಕಂಥದ್ದು. ಈ ಪತ್ರನ ದೇವೇಗೌಡರಿಗೂ ಬರೆದಿದ್ದಾರೆ ಅವರು, ನಾ ಬರೆದಿದ್ದಲ್ಲ. CK ನಾಣು, ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್, ರಾಷ್ಟ್ರೀಯ ಉಪಾಧ್ಯಕ್ಷರು, ಇವ್ರು ಬರೆದಿರ್ತಕ್ಕಂಥದ್ದು ಇದು. ನೀವು ಆ ಶೀಟ್ ನನ್ನ ಮೇಲೆ ತೀರಿಸ್ಕೊಂಡ್ರಿ ಏನ್ ಪ್ರಯೋಜನ? ಎರಡನೇದು, ಏನ್ ನನ್ನನ್ನು ಅಧ್ಯಕ್ಷಗಿರಿಂದ ತೆಗೆದಿದ್ದೀವಿ ಅಂತ ನೀವು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ, ಅದು ತಪ್ಪು. ನ್ಯಾಷನಲ್ ಕೌನ್ಸಿಲ್ ಇದನ್ನ ರಿಜೆಕ್ಟ್ ಮಾಡುತ್ತೆ ಅಂತ ಆ ತೀರ್ಮಾನನೂ ಕೂಡ ನ್ಯಾಷನಲ್ ಕೌನ್ಸಿಲ್ ಅಲ್ಲಿ ಆಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.